ನಮಸ್ತೆ ಮಕ್ಕಳ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಮಕ್ಕಳ, ಇವತ್ತು ನಾವು 6th ಸ್ಟ್ಯಾಂಡರ್ಡ್ ಇಂಗ್ಲೀಷ್ನಲ್ಲಿ LBA ಬೇಸ್ಡ್ ಆಗಿರುವಂತಹ FA2 ಮಾಡೆಲ್ ಕ್ವೆಶನ್ ಪೇಪರನ್ನು ನೋಡ್ತಾ ಹೋಗೋಣ. ಫಸ್ಟ್ ಹೆಡಿಂಗ್ ನೋಡಿ, 4 ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್. ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್. ಇಲ್ಲಿ ಒಟ್ಟು 6 ಪ್ರಶ್ನೆಗಳಿರುತ್ತೆ ಮಕ್ಕಳ. ಇಲ್ಲಿ ಒಂದೊಂದು ಪ್ರಶ್ನೆಗೆ 4 ಆಪ್ಷನ್ಸ್ ರೀತಿ ಕೊಟ್ಟಿದ್ದಾರೆ. ಯಾವುದು ಕರೆಕ್ಟ್ ಆನ್ಸರ್ ಅಂತ ಹೇಳಿ ನೀವು ಟಿಕ್ ಮಾರ್ಕ್ ಮಾಡಿ ಕೆಳಗಡೆ ಕೊಟ್ಟಿರೋಂಥ ಸ್ಪೇಸಲ್ಲಿ ಆನ್ಸರ್ನ ಬರೀಬೇಕು. ಇಲ್ಲ ನಿಮಗೆ ಸಪ್ರೇಟ್ ಆನ್ಸರ್ ಶೀಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀಟಾಗಿ ಕ್ವೆಶನ್ ನಂಬರ್ ಹಾಕಿ, ಫಸ್ಟ್ ಹೆಡ್ಡಿಂಗ್ ಹಾಕ್ಕೊಳ್ಳಿ, ಯಾವ ಮೇನ್ ಅಂತ ಹಾಕಿ, ಕ್ವೆಶನ್ ನಂಬರ್ ಹಾಕಿ, ಆಪ್ಷನ್ A, B, C ಅಥವಾ ಯಾವುದು ಕರೆಕ್ಟ್ ಆಪ್ಷನ್ ಇರುತ್ತೋ ಅದನ್ನು ಮೆನ್ಷನ್ ಮಾಡಿ ಅದರ ಉತ್ತರವನ್ನು ಬರೆಯುವಂಥದ್ದು ಮಕ್ಕಳ. ಓಕೆನಾ? ಫಸ್ಟ್ ಒನ್ ನೋಡಿ, ವಾಟ್ ಡೂ ಬೀಸ್ ಕಲೆಕ್ಟ್ ಫ್ರಮ್ ಫ್ಲವರ್ಸ್ ಟು ಮೇಕ್ ಹನಿ? ಆಪ್ಷನ್ಸ್ ನೋಡಿ, ಹನಿ, ನೆಕ್ಟರ್, ವಾಟರ್ ಆ್ಯಂಡ್ ವ್ಯಾಕ್ಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ 2, ವಾಟ್ ಡೂ ಬೀಸ್ ಯೂಸ್ ಟು ಕಲೆಕ್ಟ್ ನೆಕ್ಟರ್ ಫ್ರಮ್ ಫ್ಲವರ್ಸ್? ಆಪ್ಷನ್ಸ್ ಆರ್ legs, antenna, tongue and wings. Question number 3, the bees fan their wings to dash. Options are cool the honey, mix the honey with pollen, evaporate and thicken the honey, seal the honeycomb. Next is question number 4, little children never give pain to things that dash. Your options are give and take, big and small, feel and live, come and go. Next question number 5, let the gentle robin come home for the dash you save. Options are grains, money, wealth and crumbs. Next is question number 6, the little lark goes soaring high to the bright windows of the dash. Options are school, sky, house and car. ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ವರ್ಡ್ಸ್. ಇಲ್ಲಿ 3 ಆಪ್ಷನ್ ವರ್ಡ್ಸ್ನ ಕೊಟ್ಟಿದ್ದಾರೆ. ಕ್ವಶನ್ಸ್ ಮಾತ್ರ 2 ಇದೆ ಮಕ್ಕಳ. ಒಂದು ಎಕ್ಸ್ಟ್ರಾ ಆನ್ಸರ್ ಇದೆ, ನೀವು ಯಾವುದು ಕರೆಕ್ಟ್ ಆನ್ಸರ್ ಅಂತ ಹೇಳಿ ಬರೀಬೇಕು. ಓಕೆನಾ? ಆಪ್ಷನ್ಸ್ ಕೊಟ್ಟಿರೋದು ನೋಡಿ ಬ್ರ್ಯಾಕೆಟಲ್ಲಿ, ಬಿ ಹೈವ್, ಎಗ್ಸ್ ಆ್ಯಂಡ್ ಫ್ಲವರ್ಸ್ ಅಂತ ಕೊಟ್ಟಿದ್ದಾರೆ. ಕ್ವೆಶನ್ ನಂಬರ್ 7ಅಲ್ಲಿ ಹನಿ ಬೀಸ್ ಫೀಡ್ ಆನ್ ಡ್ಯಾಶ್. ಕ್ವೆಶನ್ ನಂಬರ್ 8, ದ ಕ್ವೀನ್ ಬಿ ಲೇಸ್ ಡ್ಯಾಶ್. ಓಕೆನಾ? ನೆಕ್ಸ್ಟ್ ಹೆಡಿಂಗ್ ನೋಡಿ, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ಸ್. ಕ್ವೆಶನ್ ನಂಬರ್ 9ಅಲ್ಲಿ ದ ಚಿಲ್ಡ್ರನ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಬ್ರ್ಯಾಕೆಟಲ್ಲಿ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಮಕ್ಕಳ, ಪ್ಲೇಸ್, ಪ್ಲೇ. ಎರಡರಲ್ಲಿ ಒಂದು ಉತ್ತರವನ್ನು ನೀವು ಆಯ್ಕೆ ಮಾಡಿ ಬರೀಬೇಕು. ಕ್ವೆಶನ್ ನಂಬರ್ 10, ದ ಗರ್ಲ್ ಡ್ಯಾಶ್ ಜಂಪ್ಸ್ ಆರ್ ಜಂಪ್. ಇಲ್ಲೂ ಸಹ ಆಯ್ಕೆ ಇದೆ, ಯಾವುದು ಕರೆಕ್ಟ್ ಉತ್ತರ ಅಂತ ಬರೀಬೇಕು ಮಕ್ಕಳ. ನೆಕ್ಸ್ಟ್ ಹೆಡಿಂಗ್ ನೋಡಿ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಇಲ್ಲಿ ನಿಮಗೆ 3 ಕ್ವೆಶನ್ಸ್ ಇರುತ್ತೆ. ಈಚ್ ಕ್ವೆಶನ್ ಕ್ಯಾರೀಸ್ 1 ಮಾರ್ಕ್. ಕ್ವೆಶನ್ ನಂಬರ್ 11, ವಿಚ್ ಈಸ್ ದ ಓಲ್ಡೆಸ್ಟ್ ಸ್ವೀಟ್ ಯೂಸ್ಡ್ ಬೈ ಪೀಪಲ್? ಕ್ವೆಶನ್ ನಂಬರ್ 12, ವಾಟ್ ಈಸ್ ದ ಶೇಪ್ ಆಫ್ ಅ ಹನಿ ಕೋಂಬ್? ಕ್ವೆಶನ್ ನಂಬರ್ 13, ವೇರ್ ಡಸ್ ದ ಲಿಟಲ್ ಹೇರ್ ಲೈ? ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ರೀಡ್ ದ ಗಿವನ್ ಎಕ್ಸ್ಟ್ರಾಕ್ಟ್ಸ್ ಆ್ಯಂಡ್ ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್. ಕ್ವೆಶನ್ ನಂಬರ್ 14ಅಲ್ಲಿ ನೋಡಿ, ಇಟ್ ಕಂಟೈನ್ಸ್ ಶುಗರ್, ಪ್ರೋಟೀನ್, ಐರನ್ ಆ್ಯಂಡ್ ಕ್ಯಾಲ್ಶಿಯಮ್. ಇಲ್ಲಿ ಎ ಮತ್ತು ಬಿ ಅಂತ ಹೇಳಿ 2 ಪ್ರಶ್ನೆಗಳಿದೆ ಮಕ್ಕಳ. ಈಚ್ ಕ್ವೆಶನ್ ಕ್ಯಾರೀಸ್ 1 ಮಾರ್ಕ್. ಒಂದೊಂದು ಸರಿಯಾದ ಉತ್ತರಕ್ಕೆ ಒಂದೊಂದು ಅಂಕ ಸಿಗ್ತಾ ಹೋಗುತ್ತೆ ನಿಮಗೆ. ಹೂ ಪ್ರಿಪೇರ್ಸ್ ಇಟ್, ಹಾಗೆ ಹೌ ಡಸ್ ಇಟ್ ಟೇಸ್ಟ್. ಓಕೆನಾ? ನೆಕ್ಸ್ಟ್ ಹೆಡಿಂಗ್ ನೋಡಿ ಮಕ್ಕಳ, ರೀಡ್ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಆ್ಯಂಡ್ ಆನ್ಸರ್ ದ ಕ್ವೆಶನ್ಸ್ ದಟ್ ಫಾಲೋ. ಇಲ್ಲಿ ಒಂದು ಪ್ಯಾರಾನ ಕೊಟ್ಟಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಕೆಳಗಡೆ ಕೊಟ್ಟಿದ್ದಾರೆ ಮಕ್ಕಳ. ಅದಕ್ಕೆ ನಾವು ಉತ್ತರವನ್ನು ನೋಡಿಕೊಂಡು ಬರೀಬೇಕು. ಪ್ಯಾರಾಗ್ರಾಫಲ್ಲೇ ಉತ್ತರ ಇರುತ್ತೆ, ಅದನ್ನು ಓದಿದ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಎವ್ರಿ ಮಾರ್ನಿಂಗ್ ರಾಣಿ ವೇಕಪ್ at 6 o'clock. She brushes her teeth, take a bath and eats her breakfast. Then she goes to school by bus. She studies, plays with her friends and return home in the afternoon. In the evening, she does her homework and helps her mother. After dinner, she goes to bed early. ಇವಾಗ ಕ್ವೆಶನ್ಸ್ ನೋಡ್ತಾ ಹೋಗೋಣ ಮಕ್ಕಳ.
ವಾಟ್ ಟೈಮ್ ಡಸ್ ರಾಣಿ ವೇಕಪ್? ಎಷ್ಟು ಮಕ್ಕಳ? ಫಸ್ಟ್ ಲೈನಲ್ಲೇ ಇದೆ. ಸರಿಯಾದ ಉತ್ತರ ಆಪ್ಷನ್ ಬಿ 6 o'clock ಅಲ್ವಾ? ಕ್ವೆಶನ್ ನಂಬರ್ 2 ನೋಡಿ. ಹೌ ಡಸ್ ರಾಣಿ ಗೋ ಟು ಸ್ಕೂಲ್? ಆಪ್ಷನ್ಸ್ ಏನಿದೆ? ಬೈ ಕಾರ್, ಆನ್ ಫುಟ್, ಬೈ ಟ್ರೈನ್, ಬೈ ಬಸ್. ಸೆಕೆಂಡ್ ಲೈನಲ್ಲಿ ಆನ್ಸರ್ ಇದೆ ಮಕ್ಕಳ. ಏನು ಹೇಳಿ? ಆಪ್ಷನ್ ಡಿ ಬೈ ಬಸ್. ಓಕೆನಾ? ಕ್ವೆಶನ್ ನಂಬರ್ 3 ನೋಡಿ. ವಿಚ್ ವರ್ಡ್ ಫಿಟ್ಸ್ ಡ್ಯಾಶ್ ಲೈಟ್? ಆಪ್ಷನ್ಸ್ ನೋಡಿ. ಟೇಬಲ್, ಟಾರ್ಚ್, ಮೊಬೈಲ್, ಫ್ಲ್ಯಾಶ್. ತುಂಬ ಈಸಿ ಇದೆ ಮಕ್ಕಳ. ಇದು GKಗೆ ಸಂಬಂಧಪಟ್ಟಂತಹ ಪ್ರಶ್ನೆ, ಜನರಲ್ ನಾಲೆಡ್ಜ್ ಪ್ರಶ್ನೆ ಆಗಿರುತ್ತೆ. ಓಕೆನಾ? ನೆಕ್ಸ್ಟ್ ಕ್ವೆಶನ್ ನಂಬರ್ 4 ನೋಡಿ. ವಿಚ್ ವರ್ಡ್ ಫಿಟ್ಸ್ ಡ್ಯಾಶ್ ರೂಮ್? ಆಪ್ಷನ್ಸ್ ನೋಡಿ. ಡೋರ್, ಕ್ಲಾಸ್, ಡಿನ್ನರ್, ಅಲಾರಮ್. ಇದಕ್ಕೆ ಯಾವ ವರ್ಡ್ ಫಿಟ್ ಆಗುತ್ತೆ ಅಂಥೇಳಿ ನೀವು ಆಯ್ಕೆ ಮಾಡಿ ಬರೀಬೇಕಾಗತ್ತೆ. ನೆಕ್ಸ್ಟ್ ಹೆಡಿಂಗ್ ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಲಿಂಕರ್ಸ್ ಫ್ರಮ್ ದ ಗಿವನ್ ಆಪ್ಷನ್ಸ್. ಇಲ್ಲಿ ಆಪ್ಷನ್ಸ್ನ ಕೊಟ್ಟಿದ್ದಾರೆ ಮಕ್ಕಳ. ಇಲ್ಲಿರೋ ಆಪ್ಷನ್ಸ್ನ ಬಳಸ್ಕೊಂಡು ನಾವು ಕ್ವೆಶನ್ ನಂಬರ್ 5 ಫಿಲ್ ಮಾಡಬೇಕು. ನೋಡಿ, ಕ್ವೆಶನ್ ನಂಬರ್ 5 ರಾಹುಲ್ ಲವ್ಸ್ ಪ್ಲೇಯಿಂಗ್ ಕ್ರಿಕೆಟ್ ಡ್ಯಾಶ್ ಹೀ ಪ್ರಾಕ್ಟೀಸಸ್ ಎವ್ರಿ ಈವ್ನಿಂಗ್. ಆಪ್ಷನ್ಸ್ ನೋಡಿ. ಬಿಕಾಸ್, ಸೋ, ಬಟ್, ಆಲ್ದೋ. ಯಾವುದು ಕರೆಕ್ಟ್ ಆನ್ಸರ್ ಅಂತ ಹೇಳಿ ಟಿಕ್ ಮಾರ್ಕ್ ಮಾಡಿ ಬರೀಬೇಕು ನೀವು. ಮಕ್ಕಳ, ಇಲ್ಲಿಗೆ 6th ಸ್ಟ್ಯಾಂಡರ್ಡ್ ಇಂಗ್ಲೀಷ್ನಲ್ಲಿ FA2ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವೆಶನ್ ಪೇಪರ್ ಕಂಪ್ಲೀಟಾಗಿ ಮುಕ್ತಾಯಗೊಂಡಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವಿಡಿಯೋನ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.